ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ಒಂದು ಸರ್ಕಾರ ಏನು ಘೋಷಣೆ ಮಾಡಿದೆ, ಬರ ಪರಿಹಾರದ ಒಂದು ಹಣವನ್ನು ಹಾಕ್ತೀವಿ ಅಂತ. ಸೊ ಹಾಗಾಗಿ ಈಗಾಗಲೇ ಎಲ್ಲ ತಾಲೂಕು ಆಫೀಸ್ ಆಗಿರ್ಬೋದು ಮತ್ತು ಎಲ್ಲ ಕಡೆಗಳಲ್ಲಿಯೂ ಒಂದು ರೈತರ ಒಂದು ನೋಂದಣಿ ಕಾರ್ಯ ಮುಗಿದಿರ್ತದೆ ಮತ್ತು ಅವರು ತಾಲೂಕು ಆಫೀಸ್ ಕಡೆಯಿಂದ ಒಂದು FID ನಂಬರಿಗೆ ಅಪ್ರೂವ್ ಕೂಡ ಕೊಟ್ಟಿರ್ತಾರೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು FID ನಂಬರ್ ಅಪ್ರೂವ್ ಆಗಿದೆ, ಯಾರಿಗೆಲ್ಲ ಈ ಒಂದು ಪರಿಹಾರದ ಒಂದು ಹಣ ಜಮಾ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಬರ ಪರಿಹಾರದ ಲಿಸ್ಟ್ನಲ್ಲಿ ನಿಮ್ಮ ಹೆಸರಿದ್ದರೆ ಮಾತ್ರ ಆ ಒಂದು 2,000 ರೂಪಾಯಿ ನಿಮ್ಮ ಖಾತೆಗೆ ಜಮಾ ಆಗ್ತದೆ. ಸೊ ಹಾಗಾಗಿ ಯಾರೆಲ್ಲ ಈ ಒಂದು ಅರ್ಜಿ ಕೊಟ್ಟಿದ್ದೀರಿ, ತಹಸೀಲ್ ಆಫೀಸಿಗೆ ಹೋಗಿ ನೀವು ಅರ್ಜಿಯನ್ನು ಕೊಟ್ಟಿದ್ದೀರಿ, ಸೊ ಅವರೆಲ್ಲ ಈ ಒಂದು ಬರ ಪರಿಹಾರದ ಹಣವನ್ನು ನೀವು ನಿಮ್ಮ ಮೊಬೈಲಲ್ಲೇ ಕೂಡ ಚೆಕ್ ಮಾಡ್ಕೊಳ್ಬೋದು. ಸೊ ಆ ಒಂದು ಪ್ರೊಸೆಸನ್ನು ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಆ ಒಂದು ರೀತಿಯ ಪ್ರೊಸೆಸ್ ಯಾವುದು, ಆ ಒಂದು ಲಿಂಕ್ ಯಾವುದು, ಯಾರೆಲ್ಲ ಅರ್ಹರಿದ್ದೀರಿ ಅಂತ ನೀವೇ ಒಂದು ನಿಮ್ಮ ಮೊಬೈಲಲ್ಲಿ ನೀವು ನೋಡ್ಕೊಳ್ಬೋದು. ಸೊ ಆ ಒಂದು ಲಿಂಕ್ ಇಲ್ಲಿ ನಿಮ್ಮ ಮುಂದೆ ಓಪನ್ ಮಾಡಿ ತೋರಿಸ್ತೀನಿ ಮತ್ತು ಆ ಒಂದು ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಆ ಒಂದು ಲಿಂಕನ್ನು ಕ್ಲಿಕ್ ಮಾಡೋ ಮುಖಾಂತರ ನೀವು ನಿಮ್ಮ ಬರ ಪರಿಹಾರದ ಹಣವನ್ನು ನೀವು ಚೆಕ್ ಮಾಡ್ಕೊಳ್ಬೋದು. ಜಸ್ಟು ಇಲ್ಲಿ ತೋರಿಸ್ತಾ ಇರೋಗೆ HTTP fruits SP.PMK karnataka.government.in ಅಂತ ತೋರಿಸ್ತಾ ಇದೆಯಲ್ಲ, ಈ ಒಂದು ಕ್ಲಿಕ್ ಮಾಡಿದ ನಂತರ ಈ ರೀತಿಯ ಒಂದು ಮೆನು ಓಪನ್ ಆಗುತ್ತೆ. ಸೊ FID ಪಡೆದ ಒಂದು ರೈತರ ಪಟ್ಟಿ ಏನಂತ ಓಪನ್ ಆಗ್ತದೆ. ಸೊ ಇಲ್ಲಿ ನೀವು ಜಸ್ಟ್ ನಿಮ್ಮ ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ಕೋಬೇಕು. ನಾನು ನಮ್ಮ ಡಿಸ್ಟಿಕ್ಕನ್ನು ಆಯ್ಕೆ ಮಾಡ್ತಾ ಇದ್ದೇನೆ. ಡಿಸ್ಟಿಕ್ ಆದ ನಂತರ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೋಬೇಕು. ನಂತರ ನಿಮ್ಮ ಗ್ರಾಮವನ್ನು, ನಿಮ್ಮ ಹೋಬಳಿಯನ್ನು ಆಯ್ಕೆ ಮಾಡ್ಕೋಬೇಕು. ನೆಕ್ಸ್ಟು ನಿಮ್ಮ ಊರನ್ನು, ನಿಮ್ಮ ಊರು ಯಾವುದಿರುತ್ತೆ ಆ ಊರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮ ಊರು ಸೆಲೆಕ್ಟ್ ಮಾಡಿದ ನಂತರ ಆಮೇಲೆ ವೀಕ್ಷಿಸುವ ಮೇಲೆ ಕ್ಲಿಕ್ ಮಾಡಿ, ಅಥವಾ ನಿಮ್ಮಲ್ಲಿ ಸಬ್ಮಿಟ್ ಅಂತ ಬಂದರೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿಯ ಒಂದು ಲಿಸ್ಟ್ ನಿಮಗೆ ತೋರಿಸುತ್ತೆ. ಈ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇತ್ತಪ್ಪ ಅಂತಂದರೆ ನೀವು ಅಪ್ರೂವ್ ಆಗಿರುತ್ತದೆ ಮತ್ತು ನೀವು ಆ ಒಂದು 2,000 ರೂಪಾಯಿಗಳನ್ನು ನೀವು ಫಲಾನುಭವಿ ಆಗಿರ್ತೀರಿ. ಆ ಒಂದು 2,000 ರೂಪಾಯಿ ನಿಮಗೆ ಸರ್ಕಾರ ಹಾಕಿದ ಕೂಡಲೇ ನಿಮ್ಮ ಅಮೌಂಟಿಗೆ ಆ ಖಾತೆಗೆ ನೇರವಾಗಿ ಜಮಾ ಆಗ್ತದೆ. ಸೊ ಇಷ್ಟು ಈ ಒಂದು ಬರ ಪರಿಹಾರದ ಲಿಸ್ಟ್ ಚೆಕ್ ಮಾಡಿಕೊಳ್ಳೋ ಒಂದು ವಿಧಾನ ಆಗಿರ್ತದೆ. ಈ ಒಂದು ಲಿಂಕ್ ಬಳಸಿ ನೀವು ನಿಮ್ಮ ಮೊಬೈಲಲ್ಲಿಯೇ ಕೂಡ ನೀವು ನಿಮ್ಮ ಹೆಸರು ಈ ಒಂದು ಲಿಸ್ಟ್ನಲ್ಲಿ ಇತ್ತಪ್ಪ ಅಂದರೆ ನೀವೇ ಚೆಕ್ ಮಾಡ್ಕೊಳ್ಬೋದು. ಓಕೆ, ಥ್ಯಾಂಕ್ ಯು.